ಈ ನೀವು ಕರೆದ್ರೆ ನಿಮ್ ಜೊತೆ ಅವ್ರು ಬರ್ತಾರೆ, ನೀವು ಕರಿಬೇಕಷ್ಟೇ. ನೆನ್ನೆ ತನಕ ಬಿಜೆಪಿ ಜೊತೆಗಿದ್ದ, ರಾಘು ಜೊತೆಗಿದ್ದ, ನನ್ ಸ್ವಾಭಿಮಾನ ನನ್ ಕರಿಯಲ್ಲ. ದಯವಿಟ್ಟು ಸ್ವಾಭಿಮಾನ ಬಿಡ್ರಿ. ಈ ಚುನಾವಣೆ ಮುಗಿತಿದ್ದಂಗೆನೆ ರಘುಪತಿ ಭಟ್ ಇವತ್ತು ನಾಳೆ ಒಂದು ನೋಟಿಸ್ ಬರ್ಬೋದು. ನನಗೆ ಸ್ವಲ್ಪ ಖುಷಿ, ನಾನು ಒಬ್ಬರೇ ಸಸ್ಪೆಂಡ್ ಆಗಿದ್ನಲ್ಲ ಅಂತ. ಹಂಗೆ ಆದ್ರೆ ಈ ಗುಂಪು ರಾಷ್ಟ್ರೀಯ ವಿಚಾರಕ್ಕೋಸ್ಕರ ಸಸ್ಪೆಂಡ್ ಆಗಿರುತ್ತವು, ಜಾತಿಗೋಸ್ಕರ ಅಲ್ಲ, ಸ್ವಾರ್ಥಕ್ಕಲ್ಲ, ಯಾವುದೇ ಒಂದು ಕಾರಣಕ್ಕೆ ಬೇರೆ ಕಾರಣಕ್ಕಲ್ಲ. ರಾಷ್ಟ್ರೀಯ ವಿಚಾರಕ್ಕೆ ಈ ರಾಜ್ಯದಲ್ಲಿ ಇನ್ನೂ ಬೆಂಬಲ ಸಿಗಬೇಕು. ಜಾತಿ ಕಡೆ ಹೋಗ್ತಾ ಇದೆ ನಮ್ಮ ಪಾರ್ಟಿ, ಅಪ್ಪ ಮಕ್ಕಳ ಕಡೆ ಹೋಗ್ತಾ ಇದೆ ನಮ್ಮ ಪಾರ್ಟಿ. ಇದನ್ನ ರಿಪೇರಿ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾನು ನಿಂತಿರೋದು. ಇದನ್ನ ರಿಪೇರಿ ಮಾಡೋದಕ್ಕೋಸ್ಕರನೇ ರಘುಪತಿ ಭಟ್ ಕೂಡ ನಿಂತಿರೋದು. ಹಾಗಾಗಿ ಅತಿ ಹೆಚ್ಚು ಬೆಂಬಲ ನಿರೀಕ್ಷೆಗೆ ಮೀರಿ ಬರುತ್ತೆ. ನಾನು ನಿಂತ ಸಂದರ್ಭ ಅನೇಕರು ಕೇಳಿದ್ರು, ಈಶ್ವರಪ್ಪ ಪಕ್ಷೇತರ ನಿಂತರ, ಈಶ್ವರಪ್ಪ ಬಂಡಾಯವಾಗಿ ನಿಂತರ. ಯಾಕೆ? ಈಶ್ವರಪ್ಪ ಅಂದ್ರೆ ನಿಷ್ಠೆ, ಪಕ್ಷ ನಿಷ್ಠೆ ಅನ್ನೋದನ್ನ ಇಡೀ ರಾಜ್ಯ ಅಲ್ಲ, ಇಡೀ ದೇಶ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾನು ಮೊನ್ನೆ ಮದುವೆ, ತಮಿಳುನಾಡು ಮದುವೆ ಮೀನಾಕ್ಷಿ ಹತ್ರ ಹೋದಾಗ ಅಲ್ಲಿ ನಮ್ಮ ಅನೇಕ ಕಾರ್ಯಕರ್ತರು ಸಿಕ್ಕರು. ನೀವು ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದು ನಮ್ಗೆ ಕೇಳಿ ಆಶ್ಚರ್ಯ ಆಯ್ತು ಅಂತ. ನಾನು ಯಾಕೆ ನಿಂತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು ಅವರೆಲ್ಲರೂ ಕೂಡ. ಇರ್ಲಿ, ಇವಾಗ ಯಾಕೆ ನಿಂತೆ ಅಂತ ಕಾಲ ಇಲ್ಲ. ಈಗ ಎಲ್ರೂ ನಾನು ಯಾಕೆ ನಿಂತೆ ಅನ್ನೋದು ಗೊತ್ತಿದೆ, ರಘುಪತಿ ಭಟ್ ಹೆಂಗ್ ಮೋಸ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ಚುನಾವಣೆ ಇನ್ನು 2 ದಿನ ಇರೋ ತನಕನೂ ಕೂಡ ನೀನೇ ಕ್ಯಾಂಡಿಡೇಟ್ ಅಂತ ಅವ್ರಿಗೂ ಹೇಳ್ತಾ ಬಂದ್ರು. ಚುನಾವಣೆ ಸೀಟ್ ಅನೌನ್ಸ್ ಆಗ 2 ದಿನ ಮುಂಚೆ ನಮ್ ಕಡೆನೆ ನಿಮ್ಮ ಕಡೆ ಸೀಟ್ ಇದೆ ಅಂತ ಹೇಳ್ಕೊಂತ ಬಂದ್ರು. ಮೋಸ ಆಯ್ತು, ಬಿಟ್ಬಿಡಿ. ಆದ್ರೆ ಇನ್ನೊಂದು ಗಮನಿಸಿ, ಇನ್ನೊಂದು ಮೋಸ ಹೊಡ್ಬೇಡಿ. ಏನು? ಚುನಾವಣೆ ಹಿಂದಿನ 2 ದಿನ ರಾತ್ರಿ ಶಂಕರ್ ಅವರು ಸರ್ಜಿ ಪರ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಯಾವ್ದಾದ್ರು ಒಂದು ಪೆಂಡ್ರವ್ ಬಂದ್ಬಿಟ್ಟದ್ದು. ರಘುಪತಿ ಭಟ್ರು ಒಂದು ಪೆಂಡ್ರವ್ ಬಂದ್ಬಿಟ್ಟದ್ ಮತ್ತೆ. ಈಗಾಗಲೇ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ಹಾಗಾಗಿ ನಾನು ಸರ್ಜಿ ಪರವಾಗಿ ವಾಪಸ್ ತಗೊಂಡಿದ್ದೀನಿ. ಬರ್ಬಹುದು. ಫೋಟೋ ಅಲ್ಲ, ಫೋಟೋ ಒಂದೇ ಬೇಕು ಅಂತಿಲ್ಲ. ಮೋಸ ಮಾಡೋದು ನಿಮ್ಗೆ ಹೆಂಗೆ ಗೊತ್ತಿಲ್ಲ ಅನ್ನೋದು ಇದೇ ಸಾಕ್ಷಿ. ನಿಮ್ಗೆ ಗೊತ್ತಿಲ್ಲ ಮೋಸ ಹೆಂಗೆ ಅಂತ. ನಾನ್ ಮೋಸ ಹೆಂಗ್ ಬಿದ್ದಿದ್ದೀನಿ ಬಿದ್ದ ಮೇಲೆ ಗೊತ್ತಾಯ್ತು, ನನಗೂ ಗೊತ್ತಿರ್ಲಿಲ್ಲ. ಹಿಂಗಾಗತ್ತ ಅಂತ ಯಾರೋ ಬಂದು ಹೇಳಿದ್ರು, ಅಣ್ಣ ಹಿಂಗಾಗೆ ಇರ್ಲಿ ಬಿಡೋ ಅಂದೆ ಮುಂಚೆ. ಆಮೇಲೆ ನೋಡ್ರೆ ಅನೇಕರು ಫೋನ್ ಮಾಡಕ್ ಶುರು ಮಾಡ್ರು. ಸರ್ 500 ಮಂದಿ ಅಂತಾನೆ ಹೇಳಿದ್ರು, ನಾನು ನಿಮ್ಗೆ ಓಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆ ರೀತಿ ಟಿವಿನಲ್ಲಿ ನೋಡಿದ ತಕ್ಷಣ ಓ ನೀವು ಅವ್ರ ಜೊತೆಗೆ ಹೋಗ್ಬಿಟ್ರಿ ಅಂತ ನಾನು ಕಾಂಗ್ರೆಸ್ ವೋಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಅದು ಫೇಕ್ ವಿಡಿಯೋ ಅಂತ. ಹಿಂಗೂ ಮೋಸ ಬೀಳುವಂತ ಅವಕಾಶ ಇದೆ. ಇನ್ನು ಪ್ರಶ್ನೆನೇ ಇಲ್ಲ. ನೀವು ಹೊಡೆದ ತಿಂದಿದ್ದೀರಿ. ನಾನೋಡಪ್ಪ ನಂಗೆ ಭದ್ರಾವತಿಯಿಂದ ಫೋನ್ ಮಾಡಿದೆ, ಏನಣ್ಣ ಇದು ಅಂತ. ಈಗ ಬಹಳ ಜನ ಮತ್ತು ಫೇಕ್ ವಿಡಿಯೋ ಕಳ್ಸಂತ ಪ್ರಯತ್ನ ನಡೆಸಬಹುದು. ಸ್ಪಷ್ಟ ಮಾಡ್ರಿ, ಒಂದ್ಸಾರಿ ನಾವು ಹೊಡೆದ ತಿಂದಿದ್ದೀವಿ. ಈ ಚುನಾವಣಾ ಆಯೋಗಕ್ಕೂ ಪತ್ರ ಬರೆದಿದೆ, ಕೋರ್ಟ್ಗೂ ನಾವು ಹೋಗಿದ್ದೀವಿ, ನೋಡ ಅದೇನಾಗುತ್ತೆ ಅಂತ. ಆದ್ರೆ ಯಾವ ಕಾರಣಕ್ಕೂ ಕೂಡ ರಘುಪತಿ ಭಟ್ ಇಟ್ಟರಂತ ಹೆಜ್ಜೆ ಹಿಂದೆ ತಗೊಳಲ್ಲ. ಮತ್ ನಾನು ಹೇಳ್ತೀನಿ, ಅವ್ರ ಹೆಜ್ಜೆಗೆ ನಾವು ಹೆಜ್ಜೆ ಜೋಡಿಸ್ಕೊಂತ ಹೋಗ್ತೀವಿ. ಎಷ್ಟು ಓಟು ಪೋಲಿಂಗ್ ಆಯ್ತು ಅನ್ನೋದಕ್ಕೆ 60% 70% ಅಲ್ಲ, ಅವ್ರು ಒಟ್ಟಿರೋದು 80,000 ಓಟು, 85,000 ಓಟು. ನಮ್ ಜವಾಬ್ದಾರಿ ಮಾಡಿದೆ ಎಷ್ಟು? 250. ಈ 250 ಓಟ್ ಅಷ್ಟೇ ತಾನೇ ಅನ್ಕೊಂಡು ಸುಮ್ಮನೆ ಕೂತ್ರೆ 85,000 ಓಟ್ ಹೋಯ್ತು. 85,000 ಓಟ್ಗೂ ಕೂಡ ನಾನ್ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅನ್ಕೊಂಡು 250 ಓಟ್ ಪೋಲಾಗ್ಬೇಕು. ಆ ದಿಕ್ಕಿನಲ್ಲಿ 1 ಸರಿ 2 ಸರಿ 3 ಸರಿ ಹೋಗಿ ಮತ್ತೆ ಹೇಳ್ತೀನಿ, ನೀವು ಹೋದಂತ ಸಂದರ್ಭದಲ್ಲಿ ಏನಾದ್ರು ಚರ್ಚೆಗಳು ಬಂದ್ರೆ ಯಾವ ಚಿಂತೆನೂ ಮಾಡ್ದೇನೆ ನಮ್ಗೆ ಯಾರಿಗಾದ್ರು ಫೋನ್ ಮಾಡಿ ನಾವು ನಿಮ್ಮ ಹತ್ರ ಬರ್ತೇವೆ, ಅವ್ರಿಗೆ ಒಪ್ಪಿಸ್ತೇವೆ. ಇಂಥ ಕಾರಣಕ್ಕೆ ರಘುಪತಿ ಭಟ್ ಓಟ್ ಕೊಡಿ. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗ್ಬೇಕು. ರಘುಪತಿ ಭಟ್ ಒಂದು MLC ಆಗ್ಬೇಕು, ಅದು ಹೌದು. ನಾನು MP ಆಗ್ಬೇಕಿತ್ತು, ಹೌದು. ಆದ್ರೆ ಅಷ್ಟೇ ಉದ್ದೇಶ ಅಲ್ಲ. ಇದ್ರ ಜೊತೆಗೆ ಯಾವ ಒಂದು ಸಿದ್ಧಾಂತವನ್ನ ರಾಷ್ಟ್ರೀಯ ವಿಚಾರ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ನರೇಂದ್ರ ಮೋದಿ ಅವ್ರ ಪಾರ್ಟಿ ಕಟ್ಕೊಂಡ್ ಬಂದಿದ್ರು, ಆ ಪಾರ್ಟಿಗೆ ಇವತ್ತು ಹೊಡೆತ ಬೀಳ್ತಾ ಇದೆ.